ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಯಿತು. ಸೊ ವಿಡಿಯೋ ಹಾಕೋಕ್ಕಾಗಲಿಲ್ಲ. ತುಂಬ ಜನ ಕೇಳ್ತಾಯಿದ್ರು ಏನಾಯಿತು ಅಂತ. ಸೊ ಯೂಟ್ಯೂಬಲ್ಲಿ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಲೇಟ್ ಆದರೂ ಪರವಾಗಿಲ್ಲ. ಲೇಟೆಸ್ಟಾಗಿ ಒಂದು ಕಂಟೆಂಟ್ ರೆಡಿ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಅದು ಈ ಕಂಟೆಂಟ್ ರೆಡಿ ಮಾಡೋಕ್ಕೇ ಆಲ್ಮೋಸ್ಟ್ 3 ಮಂತ್ಸ್ ಬೇಕಾಯಿತು. ಸೊ ಏನಪ್ಪ ಕಂಟೆಂಟ್ ಅಂದರೆ, ನಮ್ಮ ನೆಲದಲ್ಲಿ ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ನ ಈಸಿಯಾಗಿ ಅಪ್ಟ್ಯಾಕ್ ಮಾಡೋದು ಯಾವ ಥರ. ಸೊ ಎಲ್ಲರಿಗೂ ಗೊತ್ತು, ಫಾಸ್ಫರಸ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಗೊತ್ತು. ಸೊ ಇವೆಲ್ಲ ಬ್ಯಾಕ್ಟೀರಿಯಾ ಬೇಸಿಡ್. ಸೊ ಫಂಗಿ ಬೇಸಿಡಲ್ಲಿ ಹೊಸ ಫಂಗಿ ಇದೆ. ವ್ಯಾಮ್ ಎಲ್ಲರಿಗೂ ಗೊತ್ತು, ವ್ಯಾಮ್ ಥರನೇ. ವ್ಯಾಮು ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡುತ್ತೆ. ಬಟ್ ಈ ಫಂಗಿ ಇದೆಯಲ್ಲ, ತುಂಬ ಸ್ಪೀಡಾಗಿ ಪೊಟ್ಯಾಷ್ನ ಮತ್ತು ಫಾಸ್ಫರಸ್ನ ಅಪ್ಟೇಕ್ ಮಾಡುತ್ತೆ. ಅಪ್ ಟು 20 to 30% ಫಾಸ್ಫರಸ್ ಮತ್ತು ಪೊಟ್ಯಾಷ್ನ ಹೊರಗಡೆಯಿಂದ ಕೊಡೋದನ್ನ ಕಡಿಮೆ ಮಾಡುತ್ತಿದೆ. ಸೊ ಇದ್ರದ್ದು ಹೆಸರು ಬಂದುಬಿಟ್ಟು ಫೆನಿಸಿಲಿಯಮ್ ಅಂತ. ಫಿನೋಫಿಲಿಯಮ್ ಅಂತ. ಇದೊಂದು ಫಂಗಿ ಜಾತಿ ಇದು. ಸೊ ಇವತ್ತು ನಾವು ಫರ್ಮೆಂಟೇಷನ್ ಮಾಡ್ತಾಯಿದ್ದೀವಿ. ಸೊ ಫರ್ಮೆಂಟೇಷನ್ಗೆ ಹಾಕ್ತಾಯಿದ್ದೀವಿ. ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು, ಇದೇ ಫಿನೋಫಿಲಿಯಮ್ ಅಂತ. ಸೊ ಫಸ್ಟ್ ಇದು ಟೆಕ್ನಿಕಲ್ ಹೇಳ್ತೀನಿ ನೋಡಿ. ಇದು ಫೆನಿಸಿಲಿಯಮ್ ಜೊತೆ ಪ್ಯಾಸಿಲೋಮೈಸಿಸ್ನು ಆ್ಯಡ್ ಮಾಡಿದ್ದಾರೆ. ನಿಮಗೆ ಪ್ಯಾಸಿಲೋಮೈಸಿಸ್ ಗೊತ್ತು, ನಿಮಗೆ ನೆಮಟೋಡಿಕ್ ಕೆಲಸ ಮಾಡುತ್ತೆ. ಸೊ ಟೋಟಲ್ ಕೌಂಟ್ ಬಂದುಬಿಟ್ಟು 2 × 10⁹. ಸೊ ಕನ್ನಡದಾಗೆ ಬರೆದಿದ್ದಾರೆ. ಜೈವಿಕ ಸೂತ್ರೀಕರಣ ಬೆಳೆ ಸಂರಕ್ಷಣೆ ನಿವಾರಣೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಸಾವಯವ ಸೂತ್ರೀಕರ ಬೆಳೆಗಳ ಹೆಚ್ಚಿನ ಇಳುವರಿ ಸಹಾಯ ಮಾಡುತ್ತದೆ ಮತ್ತು ಇದು ಮಣ್ಣಿನ ರೋಗಕಾರಕ ಸೂಕ್ಷ್ಮಾಣು ದಾಳಿಯ ವಿರುದ್ಧ ಸಸ್ಯ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಸೊ ಇದೇನೆಂದರೆ, ಇದು ಬಯೋ ಕಂಟ್ರೋಲ್ ಏಜೆಂಟ್ ಥರನೂ ಕೆಲಸ ಮಾಡುತ್ತೆ. ಇದು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಬ್ಯಾಡ್ ಫಂಗಸ್ ಬರೋಕ್ಕೆ ಬಿಡಲ್ಲ. ಸೊ ನಮ್ಮ ನೆಲದಲ್ಲಿ ಇದು. ಆಮೇಲೆ ಇದು ಎಲ್ಲ ಥರ ಕ್ಲೈಮೇಟಲ್ಲೇ ವರ್ಕ್ ಆಗುತ್ತೆ. ಲೈಕ್ ಅಸಿಡಿಕ್ ಸಾಯಿಲು, ಆಲ್ಕನಿಕ್ ಸಾಯಿಲು ಮತ್ತು ಎನ್ವೈರ್ಮೆಂಟ್. ಇದು ಒನ್ಸ್ ಡೆವಲಪ್ ಆಗಿ ನಾವು ಸಾಯಿಲ್ ಸೇರಿಸಿದ ಮೇಲೆ ಇದು ಎಲ್ಲ ಥರ ಕ್ಲೈಮೇಟಲ್ಲೂ ಕೆಲಸ ಮಾಡುತ್ತೆ. ಅತಿ ಸ್ಪೀಡಾಗಿ ಮಾಡುತ್ತೆ. ಸೊ ಅದೇ ಇದ್ರದ್ದೊಂದು ಬ್ಯೂಟಿ ಮತ್ತು ಇದೊಂದು ಸೀಕ್ರೆಟ್, ಇದೊಂದು ಬೂಸ್ಟ್ ಅಂತ ಹೇಳ್ಬೋದು. ನಮ್ಮ ಬೆಳೆಗಳಿಗೆ ಕ್ರಾಪ್ ಬೂಸ್ಟ್ ಆಗೋಕ್ಕೆ ಇದೊಂದು ಬೆಸ್ಟ್ ಫಂಗಿ ಅಂತ ಹೇಳ್ಬೋದು. ಆಮೇಲೆ ಇದನ್ನು ನಾವು ಪ್ರತಿ ಸಾರಿ ಕೂಡ ಅವಶ್ಯಕತೆ ಇರಲ್ಲ. ಒಂದು ಬಾಳೆಗೆ ಇಲ್ಲ ವಾರ್ಷಿಕ ಬೆಳೆಗಳಿಗೆ 2 to 3 ಡೋಸ್. 2 ಡೋಸ್ ರೆಕಮೆಂಡೆಡು. ಸೊ 3ನೇ ಡೋಸ್ ಆಪ್ಷನಲ್, ನಮ್ಮ ಇಷ್ಟ. ಸೊ ಈಗ ನಾವು ಇದನ್ನ ಮೊಲಾಸಿಸ್ ಜೊತೆ ಫರ್ಮೆಂಟೇಷನ್ ಮಾಡ್ತೀವಿ. ನಿಮಗೆ ಗೊತ್ತು, ಮೊಲಾಸಿಸ್ ಏನಕ್ಕೆ ಹಾಕ್ತೀವಿ ಅಂದರೆ, ಅದರಲ್ಲಿ ರಿಚ್ ಇನ್ ಕಾರ್ಬನ್ ಮತ್ತು ಶುಗರ್ ಇರೋದ್ರಿಂದ ಮೈಕ್ರೋಬ್ಸ್ಗೆ ಒಳ್ಳೆ ಫುಡ್ ಆಗ್ಬೋದು. ಸೊ ಫರ್ಮೆಂಟೇಷನ್ ಮಾಡೋದ್ರಿಂದ ಇದ್ರ ಫಂಗಿ ತುಂಬ ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ. ಸೊ ಈ ಫರ್ಮೆಂಟೇಷನ್ಗೆ ಹಾಕ್ತೀವಿ. ಸೊ ನಾವೀಗ ಆಲ್ಮೋಸ್ಟ್ 1 kg ಮೊಲಾಸಿಸ್ ಮತ್ತು 1 ಲೀಟ್ರ್ ಹಾಕಿದ್ವಿ. ಎಕರೆಗೆ 1 ಲೀಟರ್ ಡೋಸ್ ಬಂದುಬಿಟ್ಟು ಎಕರೆಗೆ 1 ಲೀಟ್ರ್. ಬಟ್ ನಾವು 2 ಲೀಟ್ರ್ ಕೊಡ್ತಾಯಿದ್ದೀವಿ. ಸೊ ಇವಾಗ ನಮಗೆ ಎಕ್ಸಾಕ್ಟ್ 60 hours ಆಗಿದೆ ಫರ್ಮೆಂಟೇಷನ್ಗೆ ಹಾಕಿ. ನೋಡೋಣ ಯಾವ ಥರ ಫರ್ಮೆಂಟ್ ಆಗಿದೆ ಅಂತ ನೋಡ್ಬೋದು ನೀವು. ನೋಡಿ, ಆ್ಯಕ್ಚುಲಿ ಇವತ್ತು ತಿರುಗಿಸಿಲ್ಲ ನಾವು, ನಿನ್ನೆ ಬೆಳಿಗ್ಗೆ ತಿರುಗಿಸಿದ್ದು. ಫರ್ಮೆಂಟೇಷನ್ ಚೆನ್ನಾಗಿ ಬಂದಿದೆ. ಸೊ ಫಂಗಿ ಚೆನ್ನಾಗಿ ಡೆವಲಪ್ ಆಗಿದೆ, ಸ್ಪೀಡಾಗಿ ಆಗಿದೆ, ನೋಡ್ಬೋದು. ಸೊ ನಾವು ಇದಕ್ಕೆ ಈಗ ಒಂದು ಸ್ಪೆಷಲ್ಲಾಗಿ ಒಂದು ವಸ್ತು ಹಾಕ್ತಾಯಿದ್ದೀವಿ. ಇದು ತುಂಬ ಇಂಪಾರ್ಟೆಂಟು, ಎಲ್ಲರಿಗೂ ಗೊತ್ತು. ಸೊ ಇದೇನಪ್ಪ ಅಂದರೆ ಫುಡ್ಡು. ಸೊ ಇದು ಇಂಡಿಗ್ರೇಂಟ್ ಬಂದುಬಿಟ್ಟು ಭಸ್ಮ, ಅಗ್ನಿಹೋತ್ರದ ಭಸ್ಮ. ನಿಮಗೆಲ್ಲರಿಗೂ ಗೊತ್ತು ಅಗ್ನಿಹೋತ್ರ ಏನು ಮಾಡ್ತಾರೆ, ಅದರಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತ. ಸೊ ಇದನ್ನ ನಾನು ಸಿಂಪಲಾಗಿ ಒಂದು ಹಿಡಿಕೆ ಹಾಕ್ತಾಯಿದ್ದೀವಿ ಅಷ್ಟೇ. ಯಾಕಂದರೆ ಇದು ನಾಳೆ ಬೆಳಿಗ್ಗೆ ಎಲ್ಲ ನಾಡಿದ್ದು ಈಗ ನೆಕ್ಸ್ಟು 72 hours ಇಲ್ಲ ನಾಳೆಗೆ ಡೇ 3 ಇಲ್ಲ ಡೇ 4 ನಾವು ಡ್ರಿಂಚ್ ಮಾಡ್ತೀವಿ. ಸೊ ಅಗ್ನಿಹೋತ್ರದ ಭಸ್ಮ ಎಲ್ಲ ರೋಗಗಳನ್ನ ಭಸ್ಮ ಮಾಡುತ್ತೆ ಅಂತೆಲ್ಲ ಕೇಳಿರ್ತೀರ. ಇದು ಒಳ್ಳೆ ಫುಡ್ಡು ಮೈಕ್ರೋಬ್ಸ್ಗೆ. ನೋಡೋಣ ಇದು ನಾಳೆ ಬೆಳಿಗ್ಗೆ ಯಾವ ಥರ ಫರ್ಮೆಂಟ್ ಆಗುತ್ತೆ.
ಫ್ರೆಂಡ್ಸ್, ಇವತ್ತಿಗೆ 3 ಡೇಸ್ ಆಯಿತು ನಾವು ಡ್ರಿಂಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವು ಇದಕ್ಕೆ ಅಡಿಷ್ನಲ್ಲಾಗಿ ಅನಾರಬಿಕಲ್ಲಿ ಫರ್ಮೆಂಟೇಷನ್ ಮಾಡಿರೋ ಒಂದು ಲಿಕ್ವಿಡ್ NPK ಪ್ಯೂರ್ ಜವಾರಿ ಆಕಳದಿಂದ ಮಾಡಿರ್ತಕ್ಕಂಥ ಜವಾರಿ ಆಕಳ ಸಗಣಿ ಮತ್ತು ಗಂಜಲದಿಂದ ತಗೊಂಡು ಮಾಡಿರ್ತಕ್ಕಂಥ ಒಂದು ಫರ್ಮೆಂಟೆಡ್ ಲಿಕ್ವಿಡ್ NPK ಹಾಕಿದ್ವಿ, ಪ್ಯೂರ್ ನ್ಯಾಚುರಲ್ ಒಂದು. ಮತ್ತು ಅದರ್ ಬ್ಯಾಕ್ಟೀರಿಯಾಸ್ ಆ್ಯಡ್ ಮಾಡಿದ್ದೀನಿ. ಇದು ಫ್ರೀಯಾಗಿ ಸಿಕ್ಕಿದೆ ಅಂದರೆ ಕೃಷಿ ಇಲಾಖೆಯಲ್ಲಿ. NPK ಬ್ಯಾಕ್ಟೀರಿಯಾ. ಸೊ ಇದ್ರ ಜೊತೆ ಏನು ಮಿಕ್ಸ್ ಮಾಡಬಾರ್ದು ಅಂದರೆ ವ್ಯಾಮ್ ಮಿಕ್ಸ್ ಮಾಡಬಾರ್ದು. ಆಮೇಲೆ ಟ್ರೈಕೋಡರ್ಮ ಅರ್ಜೇನಿಯಮ್ ಟ್ರೈಕೋಡರ್ಮ ಏನು ಬಯೋಕಂಟ್ರೈಸನ್ ಬಯೋಫಂಗಿಸೈಡ್ಸ್ ಮಿಕ್ಸ್ ಮಾಡಬಾರ್ದು. ಬಯೋಪೆಸ್ಟಿಸೈಡ್ ಮೆಟ್ರೈಸಿಯಮ್ ಈ ಥರ EPN ಈ ಥರ ಮಿಕ್ಸ್ ಮಾಡಬಾರ್ದು. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಯಾವುದೇ ಇರ್ತಕ್ಕಂಥ ಕೆಮಿಕಲ್ ಜಸ್ಟು ಸ್ಪ್ರೆಡ್ಡಿಂಗ್ ಏಜೆಂಟೆಲ್ಲ ಆ್ಯಡ್ ಮಾಡ್ಬೋದು, ಸಿಲಿಕಾನ್ ಸ್ಪ್ರೆಡೆಲ್ಲ ಆ್ಯಡ್ ಮಾಡ್ಬೋದು. ಈ ಥರ ಫರ್ಮೆಂಟ್ ಮಾಡಿಕೊಂಡು ನಾವು ಡ್ರಿಂಚ್ ಮಾಡ್ತಾಯಿದ್ದೀವಿ. ಇದು ಕಂಪ್ಲೀಟ್ ಪ್ರೋಸೆಸ್ ಇದು. ಆಮೇಲೆ ಇನ್ನೊಂದು ಇದಕ್ಕೆ ನಾವು ಫಿಶ್ ಅಮೈನ್ ಆ್ಯಸಿಡ್ ಆ್ಯಡ್ ಮಾಡಿದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅದು ಬೈ ಡಿಫಾಲ್ಟಾಗಿ ಫಿಶ್ ಅಮೈನ್ ಆ್ಯಸಿಡ್ ಎಲ್ಲದಕ್ಕೂ ಹಾಕ್ತಿರ್ತೀನಿ. ಫಿಶ್ ಅಮೈನ್ ಆ್ಯಸಿಡು, ಪಂಚಗವ್ಯ ಈ ಥರ. ನಾವು ಒಂದು ಗಿಡಕ್ಕೆ 1/2 ಲೀಟ್ರ್ ಡ್ರಿಂಚ್ ಮಾಡ್ತೀವಿ. 1 ಅಡಿ ದೂರದಲ್ಲಿ ಡ್ರಿಂಚ್ ಮಾಡಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಫೆನಿಸಿಲಿಯಮ್ ಅನ್ನೋದು ಒಂದು ಅತ್ಯಂತ ಪರಿಣಾಮಕಾರಿಯಾದ ಫಂಗಿ. ಇದನ್ನ ನಾವು ಇದಕ್ಕೆ ಬಿಗಿನಿಂಗಿಂದ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದಕ್ಕೆ ನಾವು ಒಂದು ಫಂಗಿ ಹಾಕಿಬಿಟ್ಟು ಮೊಲೆಸಿಸ್ ಹಾಕಿ ಫರ್ಮೆಂಟ್ ಮಾಡಿ, ಆಮೇಲೆ ಇದಕ್ಕೆ ನಾವು ಫಿಶ್ ಅಮೈನೋ, ಪಂಚಗವ್ಯ ಮತ್ತು ಅದರ್ NPK ಬ್ಯಾಕ್ಟೀರಿಯಾ ಅಂದರೆ ನಾರ್ಮಲ್ ಅಸಿಟೋಬ್ಯಾಕ್ಟೀರಿಯಾ ಈ ಥರ ಬ್ಯಾಕ್ಟೀರಿಯಾ ಆಗ್ಬೋದು, ಇದೆಲ್ಲ ಹಾಕಿ ಫರ್ಮೆಂಟೇಷನ್ ಮಾಡಿ ಅನಾರಬಿಕ್ ಫರ್ಟಿಲೈಸರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಅದರ್ ಫಂಗಿ ಟ್ರೈಕೋಡರ್ಮ ಅರ್ಜೇನಿಯಮು ವಿರಿಡಿ ಬಯೋಕಂಟ್ರೋಲ್ ಏಜೆಂಟ್ಸ್ ಹಾಕೋಂಗಿಲ್ಲ. ಯಾಕಂದರೆ ಇದು ಆಲ್ರೆಡಿ ಬಯೋಕಂಟ್ರೋಲ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಸೊ ಅದನ್ನೊಂದು ಹಾಕೋಂಗಿಲ್ಲ. ಬಯೋಪೆಸ್ಟಿಸೈಡ್ ಮೆಟ್ರೈಸಿಯಮು ಇಲ್ಲ EPN ಆ ಥರ ಹಾಕೋಂಗಿಲ್ಲ. ಸೊ ಇದು ಒಂದು ಮೇಯ್ನು. ಆಮೇಲೆ ಇದರಲ್ಲಿ ಯಾವುದೇ ಇರ್ತಕ್ಕಂಥ ಕೆಮಿಕಲ್ ಬಳಸೋಂಗಿಲ್ಲ. ಸೊ ಈ ಥರ ಫರ್ಮೆಂಟೇಷನ್ ಮಾಡಿಕೊಟ್ರೆ ಖಂಡಿತ ನಿಮಗೆ ರಿಸಲ್ಟ್ ಬರುತ್ತೆ. ನಾನು ಇದ್ರ ರಿಸಲ್ಟು ಶೇರ್ ಮಾಡ್ತೀನಿ. ಇದ್ರ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಥರ ನಾವು ಕಲ್ಚರ್ಸು, ಗುಡ್ ಫಂಗಿ, ಗುಡ್ ಬ್ಯಾಕ್ಟೀರಿಯಾ ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ. ಪ್ರಿವೆಂಟಿವ್ ಮೆಥಡಲ್ಲಿ ತುಂಬ ಸಕ್ಸಸ್ ಇದೆ ಇದಕ್ಕೆಲ್ಲ. ಸೊ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದರಲ್ಲಿ ಏನೇ ಡೌಟ್ ಇದ್ದರೆ, ಏನೇ ಒಂದು ಕ್ಲಾರಿಫಿಕೇಷನ್ ಆಗೋದಿಲ್ಲ, ಇದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಾದರೆ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.